ನೋಡಿ, ಅದನ್ನು ಜಮೀರ್ ಅಹಮದ್ ಖಾನು ಸುಮಾರು 2.5 ಎಕರೆ ಅದು. ಒಬ್ಬರು ದಾನಿಗಳು ಪಶು ವೈದ್ಯಕೀಯ ಆಸ್ಪತ್ರೆ ಮಾಡಲಿಕ್ಕೆ ಕೊಟ್ಟಂಥದ್ದು. ಅದ್ರ ಮೇಲೆ ವಕಫ್ ಅಂತ ಹೇಳಿ ಇವರು ಹೆಸರು ನೋಂದಾಯಿಸಿದರು. ನಿನ್ನೆ ಹೈಕೋರ್ಟ್ನಲ್ಲಿ ಅದಕ್ಕೆ ತಡೆಯಾಜ್ಞೆ ಆಗಿದೆ. ಅದರಿಂದ ರೊಚ್ಚಿಗಂತ ಮತ ಅಂದರು. ಇವತ್ತು ಆ ಗೋವಿನ ಕೆಚ್ಚಲನ್ನು ಕಡಿಯುವಂಥ ಕೆಲಸ ಮಾಡಿದ್ದಾರೆ. ಅಂದರೆ ಎಷ್ಟು ಅಸಹಿಷ್ಣುತೆ ಇದು ಅವ್ರ ಬಲ್ಲಿ. ಗೋವಿನ ಮೇಲೆ ತಮ್ಮ ಸಿಟ್ಟನ್ನು ಇವತ್ತು ತೀರಿಸುವಂಥ ಅಷ್ಟು ಮಟ್ಟಿಗೆ ಕೆಳಮಟ್ಟಕ್ಕೆ ಹೋಗ್ಯಾರಂದ್ರೆ ಇದರಿಂದ ಈ ಸರ್ಕಾರ ಏನಿದೆ ಇದು ಮುಸ್ಲಿಮರನ್ನ ತುಷ್ಟೀಕರಣ ಮಾಡ್ಲಾಕತ್ತದ. ಹಿಂದೂಗಳ ಮೊದಲೇ ಸುರಕ್ಷತೆ ಇಲ್ಲ, ಈ ಗೋವುಗಳು ಸಹ ಕರ್ನಾಟಕದಲ್ಲಿ ಸುರಕ್ಷತೆ ಇಲ್ಲ. ನಾನು ನಿನ್ನೆ ಹೇಳಿದ್ದೆ, ಇವತ್ತು ಮುಸ್ಲಿಮರಿಗೆ ದೊಡ್ಡ ರೀತಿಯ ಒಂದು ಶಕ್ತಿ ಕೊಟ್ಟಂಗಾಗಿದೆ. ಗೃಹ ಮಂತ್ರಿಗಳು ಹೇಳ್ತಾರೆ, ನಾನು ನೀನು ಹೇಳಿದೆಲ್ಲ ಮುತ್ತು ಕೊಡ್ಬೇಕಾ ಅಂತ. ಇವತ್ತೇನು ಅವ್ರಿಗೆ ಮುತ್ತು ಕೊಡ್ತಾರೋ ಅಥವಾ ಅವ್ರಿಗೇನೋ ಶಿಕ್ಷೆ ಕೊಡ್ತಾರೋ ನೋಡಬೇಕಾಗಿದೆ. ಇದೇ ರೀತಿ ಆದರೆ ಇನ್ನು 1 ವರ್ಷದಲ್ಲಿ ಕರ್ನಾಟಕದಲ್ಲಿ ಹಿಂದೂಗಳು ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಗ್ತಾಯಿದೆ. ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ. ಇವತ್ತು ಭಾಳ ಭಯಾನಕ 4 ಆಕಳುಗಳ ಕೆಚ್ಚಲುಗಳನ್ನು ಅದನ್ನು ಫಿರ್ಯಾದಿ ಮಾಡಿದ್ದ, ಯಾವನು ಕಂಪ್ಲೇಂಟ್ ಮಾಡಿದ್ದ ಅವನ್ನ ಮನೆಗೆ ಹೋಗಿ ಇದನ್ನು ಮಾಡ್ಯಾರ ಅಂತೇಳಿ ನಾನು ಬೆಳಿಗ್ಗೆ ಕೇಳಿದೆ. ಇದು ನಮ್ಮ ವಿರೋಧ ಪಕ್ಷ ನಾಯಕರು ಅಶೋಕ್ ಅವರು ಬೆಳಿಗ್ಗೆ ನಾನು ಫೋನ್ ಮಾಡಿದ್ರು. ಈ ರೀತಿ ಘಟನೆ ಆಗಿದೆ ಚಾಮರಾಜಪೇಟೆಯಲ್ಲಿ, ನಾವೆಲ್ಲರೂ ಕೂಡಿ ಅದನ್ನು ಪ್ರತಿಭಟನೆ ಮಾಡಬೇಕು. ಈ ಸರ್ಕಾರವನ್ನು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ, ಈ ರಾಜ್ಯದಲ್ಲಿ ಹಿಂದೂಗಳು ಜೀವನ ಮಾಡಬೇಕೋ ಬೇಡೋ ಅನ್ನೋಂಥದ್ದು ರಾಜ್ಯದ ಮುಖ್ಯಮಂತ್ರಿ ಹೇಳಬೇಕು. ನಾನು ರಾಜಯೋಗ ಅಷ್ಟೇ ಅಲ್ಲ, ಮತ್ತೆ ನನಗೆ ಯಾರ ಬೆಂಬಲನೂ ಬೇಡ, ಕಾರ್ಯಕರ್ತ ಬಿಡ್ತೀನಿ, ಪಕ್ಷದ ಕೆಲಸ ಮಾಡ್ತೀನಿ ಅಂತ ಜಿಗುಪ್ಸೆದ ರೀತಿಯಲ್ಲಿ ಮಾತಾಡ್ತಾರೆ. ಇಲ್ಲ, ಅವ್ರು ಪೂಜೆ ಮಾಡ್ಬೇಕಂತಿದ್ದೇ ಪ್ರತಂಗಿ ಮಾತು ಮಾಡ್ಯಾರ. ಅಂದ್ರೆ ಅವ್ರು ಶತ್ರುಗಳು ಯಾರ್ಯಾರು ಅದಾರ? ಸಿದ್ದರಾಮಯ್ಯ ಅದಾರ, ನಮ್ಮ ಸತೀಶ್ ಜಾರಕಿಹೊಳಿ ಅದಾರ, ರಾಜಣ್ಣ ಅದಾರ. ಅವರೆಲ್ಲ ನಾಶ ಆಗ್ಬೇಕಂತೇಳಿ ಅವ್ರು ಪ್ರತಂಗಿ ಹೋಮ ಮಾಡ್ಯಾರ. ಮತ್ತು ಎಲ್ಲ ದೇವಸ್ಥಾನಗಳು ಅಡ್ಡಾಡ್ಲಕತ್ತಾರೆ. ದೇವ್ರ ಬಳಿ ಮುಖ್ಯಮಂತ್ರಿ ಆಗಲಿ ಬೇಡ್ಕೋತಾರೆ. ಆದರೆ ನಮ್ಮ ಧರ್ಮಕ್ಕೆ ಏನೇ ಬಂದರೂ ಸಹ ಯಾವುದೇ ರೀತಿಯಿಂದ ಆ ದೇವರುಗಳ ಮೂರ್ತಿಗಳು, ಇವತ್ತು ಗಣಪತಿ ಇದು ಅಲ್ಲೇ ಆಯಿತು. ಗಣಪತಿಯ ಇದರಲ್ಲಿ ಏನು ಬೆಂಕಿ ಹಚ್ಚುವಂಥ ಕಾರ್ಯಕ್ರಮ ಆಯಿತು, ಕಲ್ಲು ಹೋಗಿದ್ರು, ಅದಕ್ಕೇನೂ ಇಲ್ಲ. ಕುರ್ಚಿ ಬೇಕಾದಾಗ ಹಿಂದೂ ಧರ್ಮ ಬೇಕು, ಹಿಂದೂ ಸನಾತನ ಧರ್ಮ ಬೇಕು, ದೇವ್ರು ಬೇಕು. ಕುರ್ಚಿಗೆ ಬಂದ ಮೇಲೆ ಮುಸ್ಲಿಮರು ನಮ್ಮ ಸಹೋದರರು ಹುಷಾರು, ಅವ್ರಿಗೇನೇನು ಮಾಡಿದ್ರೆ ಈ ರೀತಿಯ ಕೊಳಕ ಬುದ್ಧಿ ಏನಿದೆಯಲ್ಲ, ಇದನ್ನು ನೋಡಿದ್ರೆ ಅವ್ರು ಎಂದೂ ಮುಖ್ಯಮಂತ್ರಿ ಆಗೋದಿಲ್ಲ. ಯಾಕಂದ್ರೆ ಅಷ್ಟು ದೊಡ್ಡ ತಂಡ ತಯಾರಾಗಿದೆ. ಯಾರು ಶತ್ರು ನಾಶ ಆಗ್ಬೇಕಂತೇಳಿ ಹೋಮ್ ಮಾಡ್ಯಾರಲ್ಲ, ಅವರೆಲ್ಲರೂ ಕೂಡ ಇವ್ರನ್ನ ಮನೆ ಕಳಿಸ್ತಾರೆ.